ಆ, ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಭೂ ಸಂಕಷ್ಟ ಇನ್ನೊಬ್ಬ ಸಚಿವರಿಗೆ ಸಂಕಷ್ಟವಾಗಿ ಕಾಡ್ತಾಗಿದೆ. ಅದು ಏನಂತಂದರೆ ಏನಂತಂದರೆ ಕುಮಾರಸ್ವಾಮಿಯವರಿಗೆ ಹಲಗೆ ವಡೇರಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ರದ್ದತಿ ಕೋರಿ ಏನು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಬೆಂಗಳೂರಿನ ಬನಶಂಕರಿ 5ನೇ ಹಂತದ ಹಲಗೆ ವಡೇರಹಳ್ಳಿ ವ್ಯಾಪ್ತಿಯ 2 ಎಕರೆ 24 ಗುಂಟೆ ಜಮೀನು ಅಕ್ರಮವಾಗಿ ಡಿನೋಟಿಫಿಕೇಶನ್ ಆರೋಪಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ವಿಚಾರಣೆ ರದ್ದತಿಯನ್ನು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಆ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂತಂದರೆ ಅದನ್ನು ವಜಾಗೊಳಿಸಿದೆ. ತನ್ಮೂಲಕ ಡಿನೋಟಿಫಿಕೇಶನ್ ಸಂಬಂಧಿಸಿ ವಿಶೇಷ ನ್ಯಾಯಾಲಯದ ವಿಚಾರಣೆ ಎದುರಿಸುವುದು ಕುಮಾರಸ್ವಾಮಿ ಅವರಿಗೆ ಅನಿವಾರ್ಯವಾಗಿದೆ. ಪ್ರಕರಣದ ವಿಚಾರಣೆಗೆ ಹಾಜರಾಗಲು ಸೂಚಿಸಿ ವಿಶೇಷ ನ್ಯಾಯಾಲಯ ಜಾರಿಗೊಳಿಸಿದ್ದ ಸಮನ್ಸ್ ರದ್ದು ಕೋರಿ ನಿರಾಕರಿಸಿ 2020ರಲ್ಲಿ ಹೈಕೋರ್ಟ್ ಹೊರಡಿಸಿದ್ದ ತೀರ್ಪು ಪ್ರಶ್ನಿಸಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸುಪ್ರೀಂ ಕೋರ್ಟ್ಗೆ ವಿಶೇಷ ಮೇಲ್ಮನವಿಯನ್ನು ಸಲ್ಲಿಸಿದರು. ಆದರೆ ಆ ಒಂದು ಮೇಲ್ಮನವಿ ಈಗ ತಿರಸ್ಕಾರಗೊಂಡಿದೆ. ಇನ್ನು ಏನು ಪ್ರಕರಣ ಅಂತಂದ್ರೆ ಪದ್ಮಾ ಎಂಬುವರ 2 ಎಕರೆ ಜಮೀನನ್ನು ಬಿಡಿಸಿ ಸ್ವಾಧೀನ ಮಾಡಲಾಗಿತ್ತು. ಆದರೂ ಅವರು ಭೂಮಿ ಬೇರೊಬ್ಬರಿಗೆ ಅಕ್ರಮ ಕ್ರಯ ಮಾಡಿ ಬಳಿಕ ಡಿನೋಟಿಫಿಕೇಶನ್ ಅನ್ನು ಕೊಡಲಾಗಿತ್ತು. ಇದನ್ನು ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಇದ್ದಂತಹ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಡಿನೋಟಿಫಿಕೇಶನ್ ಆಗಿತ್ತು ಅಂತ ಹೇಳಿದ್ದಾರೆ. ಇದಕ್ಕೆ ಏನಂತಂದರೆ ಕೇಂದ್ರ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿರುವಂತಹ ಸಚಿವರು ಏನು ಹೇಳ್ತಾರೆ ಅಂದರೆ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ ಅಂತಂದರೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ, ಅದು ಅಂಥ ದೊಡ್ಡ ಸಮಸ್ಯೆಯಲ್ಲ, ಕಾನೂನು ವ್ಯಾಪ್ತಿಯಲ್ಲಿ ವಕೀಲರು ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಡಿನೋಟಿಫಿಕೇಶನ್ ಅಂದರೆ ತಾವು ಮಾಡಿದ್ರೆ ಸಮಸ್ಯೆಯಲ್ಲ, ಆದರೆ ಬೇರೆ ರಾಜಕೀಯದವರು ಅಥವಾ ಅವರ ವಿರೋಧಿಗಳೇನಾದರೂ ಮಾಡಿದ್ರೆ ಅದು ದೊಡ್ಡ ಸಮಸ್ಯೆ ಆಗಿ ಹೋಗ್ಬಿಡುತ್ತೆ. ಮೊನ್ನೆ ಕಳೆದ ಬಾರಿ ಮುಡಾ ಹಗರಣದಲ್ಲಿ ಸಿಲುಕಿಕೊಂಡಿದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಏನು ದಾಳ ಉರುಳಿಸ್ತಾ ಇದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಹಿಂಗೆ ಇವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿದರು. ಹಾಗಾದರೆ ಈ ಪ್ರಕರಣಕ್ಕೆ ನೀವೇನು ಹೇಳ್ತೀರಾ ಅಂತ. ಯಾಕಂತಂದರೆ ಡಿನೋಟಿಫಿಕೇಶನ್ ಆಗಿಲ್ಲ ಅಂತ ನೀವು ಮೊದಲೇ ಹೇಳಿದ್ರಿ. ಅದರಂತೆ 2020ರಲ್ಲಿ ಹೈಕೋರ್ಟ್ ಏನಂತಂದರೆ ಒಂದು ತೀರ್ಪನ್ನು ಹೊರಡಿಸುತ್ತೆ. ಏನಂತಂದರೆ ಎಚ್.ಡಿ. ಕುಮಾರಸ್ವಾಮಿಯವರು ಎಚ್.ಡಿ. ಕುಮಾರಸ್ವಾಮಿ ಪ್ರಕರಣದ ವಿಚಾರಣೆ ಹಾಜರಾಗಲು ಸೂಚಿಸಿ ವಿಶೇಷ ನ್ಯಾಯಾಲಯ ಜಾರಿಗೊಳಿಸಿದಂತಹ ಸಮನ್ಸ್ ರದ್ದುಪಡಿಸುವುದಕ್ಕೆ ನಿರಾಕರಿಸಿ 2020ರಲ್ಲಿ ಹೈಕೋರ್ಟ್ ಏನಂತಂದರೆ ಇವರ ವಿರುದ್ಧ ಒಂದು ಹೈಕೋರ್ಟ್ ತೀರ್ಪನ್ನು ಪ್ರಶ್ನೆ ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಇದ್ದರು. ಆದರೆ ಏನಂತಂದರೆ ಇದು ಇಲ್ಲ, ನೀವು ಪ್ರಕರಣದಕ್ಕೆ ಸಂಬಂಧಿಸಿದಂತೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಈಗ ಸುಪ್ರೀಂ ಕೋರ್ಟ್ ಹೇಳಿದೆ. ಎಸ್.